ಗುಡ್ ಬ್ಯಾಡ್ ಹಕ್ಲಿ ಈ ಮೂವಿ ಆಲ್ಮೋಸ್ಟ್ ಎಲಿವೇಶನ್ ಇಂದಾನೆ ಹೋಗುತ್ತೆ. ಹೀರೋ ಅಜಿತ್ ಅವರು ಯಾವ ತರ ಎಂಟ್ರಿ ಆಗ್ತಾರೆ ಅಂದ್ರೆ, ಒಂದು ಕೈದಿಯಾಗಿ ಒಂದು ಫೈಟಿಂಗ್ ಮೂಮೆಂಟ್ ಫೈಟಿಂಗ್ ಎಲ್ಲ ಫುಲ್ ಚಿಂದಿ ಉಡಾಯಿಸ್ತಾರೆ. ಆ ತರ ಎಲಿವೇಶನ್ ಇಂದ ಎಂಟ್ರಿ ಆಗ್ತಾರೆ. ಸುನೀಲ್ ಅವರು ಇದ್ರಲ್ಲಿ ಹೆವಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೀರೋ ಅಜಿತ್ ಅವರ ಬ್ಯಾಕ್ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ಆಗಿ ತುಂಬಾ ವೈಲೆನ್ಸ್ ಆಗಿ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ಜಿ ವಿ ಪ್ರಕಾಶ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ತ್ರಿಷಾ ಅವರ ಆಕ್ಟಿಂಗ್ ಪರಹ ಬಂದ್ರೆ, ತ್ರಿಷಾ ಅವ್ರದ್ದು ಏನು ಅಷ್ಟೊಂದು ಆಕ್ಟಿಂಗ್ ಏನು ಅಷ್ಟೊಂದು ಏನು ಅನ್ಸಿಲ್ಲ. ಆದ್ರೆ ಓಕೆ, ಒಂದ್ ಮೂಮೆಂಟ್ ಅಲ್ಲಿ ನೋಡ್ಬೋದು. ಸಿಮ್ರಾನ್ ಅವ್ರ ಕ್ಯಾರೆಕ್ಟರ್ ಪರಹ ಬಂದ್ರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಳೆ ಓಲ್ಡ್ ಸಾಂಗ್ಸ್ ತಗೊಂಡು ಸಿಮ್ರಾನ್ ಅವರು ಎಂಟ್ರಿ ಆಗ್ತಾರೆ. ಆ ಮೂಮೆಂಟ್ ಅಲ್ಲಿ ನೋಡ್ರೆ ಒಂದ್ ಸ್ವಲ್ಪ ಥಿಯೇಟರ್ ಕುತ್ಕೊಂಡು ಬೇರೆ ಫೀಲ್ ಬರುತ್ತೆ. ಫುಲ್ ಹಳೇದು ಸಾಂಗ್ ಹಾಕೊಂಡು ಫುಲ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಅರ್ಜುನ್ ದಾಸ್ ಮೇನ್ ಕ್ಯಾರೆಕ್ಟರ್ ವಿಲನ್ ಆಗಿ ಇದರಲ್ಲಿ ಫುಲ್ ವೈಲೆನ್ಸ್ ತುಂಬಾ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಅವರು ಹೆವಿ ಪಾತ್ರ ವಹಿಸಿದ್ದಾರೆ. ಅವ್ರಿದ್ರೇನೆ ಇದಕ್ಕೆ ತುಂಬಾ ಹೈಪ್ ಇದೆ ವಿಲನ್ ಆಗಿ. ಆ ವಾಯ್ಸ್ ಮಾತ್ರ ಹೆವಿ. ಅರ್ಜುನ್ ದಾಸ್ ಅವರ ಎಂಟ್ರಿನೇ ತುಂಬಾ ಚೆನ್ನಾಗಿದೆ. ಓಲ್ಡ್ ಸಾಂಗ್ ಹಾಕೊಂಡು ಒಂದು ಶಿಪ್ ಅಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೇರ್ ಸ್ಟೈಲ್ ಮತ್ತೆ ಬಟ್ಟೆ ಹಾಕೊಂಡಿರೋದು ಮತ್ತೆ ಆ ಫೀಲಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅರ್ಜುನ್ ದಾಸ್ ಅವರು. ಅದ್ರಲ್ಲಿ ಅವ್ರ ಆಕ್ಟಿಂಗು ಮತ್ತೆ ಅವ್ರ ರಿಯಾಕ್ಷನ್ಸ್ ಕಾಂಬಿನೇಷನ್ ಅಲ್ಲಿ ಫೈಟಿಂಗ್ ಮಾತ್ರ ಫುಲ್ ಚೆನ್ನಾಗಿದೆ. ಅಂದ್ರೆ ಚೇತಿಂಗ್ ತರ ಇರುತ್ತೆ ಆ ಫೈಟಿಂಗ್ ಅಲ್ಲಿ. ಅವರು ಅವರ ಇಲ್ಲಿ ನನಗಿರ ವಿಲನ ಇಲ್ಲಿ ನನಗಿರ ವಿಲನ ಅಂದ್ಬಿಟ್ಟು ವಿಲನ್ ಓವರ್ ಆಗಿ ಬಂದ್ರೆ ಇದ್ರಲ್ಲಿ ಟೋಟಲ್ ಅಲ್ಲಿ ಶೇಕ್ ಮಾಡ್ತಾ ಇರುತ್ತೆ ಬಂದು ವಿಲನ್ ತರ ಅಜಿತ್ ಅವರು. ಆ ಕ್ಯಾರೆಕ್ಟರ್ ಇದೆ, ನೀವು ಮೂವಿ ನೋಡ್ರೆ ಅರ್ಥ ಆಗುತ್ತೆ. ಜಾಸ್ತಿ ಏನಾದ್ರು ಹೇಳಕ್ ಹೋದ್ರೆ ಸ್ಪಾಯ್ಲರ್ ಆಗ್ತೀರಿ. ಓವರ್ ಆಗಿ ಬಂದ್ರೆ ಬ್ಯಾಕ್ ಗ್ರೌಂಡ್ ಎಲಿವೇಶನ್ಸ್ ಇಂದಾನೆ ಇದು ಮೂವಿ ರನ್ ಆಗುತ್ತೆ. ಆ ಮ್ಯೂಸಿಕ್ ಇಂದಾನೆ ಡಾನ್ ಲೀ ಅವ್ರನ್ನ ತೋರಿಸಿದ್ದಾರೆ. ಫುಲ್ ಆಲ್ಮೋಸ್ಟ್ ಯಾರ್ಯಾರು ಔಟ್ ಆಫ್ ಕಂಟ್ರಿ ಅಲ್ಲಿ ಯಾರ್ಯಾರು ಡಾನ್ಗಳು ಇದಾರಲ್ಲ ಅವ್ರನ್ನೆಲ್ಲ ಟೋಟಲ್ ಆಗಿ ಬಂದ್ರೆ ಇದ್ರಲ್ಲೆಲ್ಲ ಆನಿಮೇಷನ್ ಪಿಕ್ಚರ್ ತರ ತೋರಿಸಿದ್ದಾರೆ. ಡಾನ್ ಲೀ ಅವ್ರು ಕೂಡ ಇದರಲ್ಲಿ ಫೇಸ್ ತೋರಿಸಿಲ್ಲ, ಇದರಲ್ಲಿ ಆನಿಮೇಷನ್ ಕಟ್ಟಲ್ಲೇ ತೋರಿಸಿದ್ದಾರೆ. ಅದ್ರಲ್ಲಿ ಆ ಎಲಿವೇಶನ್ಸ್ ಬಂದ್ರೆ ಫುಲ್ ಚಿಂದಿ. ಅದಾದ್ಮೇಲೆ ಅಜಿತ್ ಅವರು ಇನ್ನೊಂದು ಹೆಸರು ತಗೊಳುತ್ತೆ, ರೆಡ್ ಡ್ರಾಗನ್ ಅಂದ್ಬಿಟ್ಟು. ಆ ರೆಡ್ ಡ್ರಾಗನ್ ಅಲ್ಲಿ ಎಷ್ಟು ವೈಲೆನ್ಸ್ ಇದೆ ಅಂದ್ಬಿಟ್ಟು ಅದ್ರಲ್ಲಿ ಹೋಗುತ್ತೆ ಇದು ಸ್ಟೋರಿ. ಈ ಮೂವಿ ಓವರ್ ಆಲ್ ಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಶುಕ್ರವಾರ ಗಂಟ 200 ಕೋಟಿ, ಶನಿವಾರ ಭಾನುವಾರ ಬಂದ್ರೆ 250 ಕೋಟಿ ಬರುತ್ತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆ. ಅಜಿತ್ ಅವರಿಗೆ ಓವರ್ ಎಲಿವೇಶನ್ಸ್ ಅಲ್ಲಲ್ಲಿ ಓವರ್ ಎಲಿವೇಶನ್ಸ್ ಮೂಡ್ ಬಂದಿಲ್ಲ ಅನ್ಸುತ್ತೆ. ಒಂದೊಂದು ಟೈಮ್ ಅಲ್ಲಿ ಆ ಎಲಿವೇಶನ್ಸ್ ಅಜಿತ್ ಅವ್ರನ್ನ ನೋಡ್ತಾ ಇದ್ರೆ ನಾವು ಆ ಫೀಲಿಂಗ್ ಅಲ್ಲಿ ಇರೋ ಮೂಮೆಂಟ್ ತರ ಅನ್ಸುತ್ತೆ. ಅದು ಬಿಟ್ರೆ ಈ ಮೂವಿ ಆಲ್ಮೋಸ್ಟ್ ಚೆನ್ನಾಗಿದೆ. ಯಾರು ನೋಡಿದ್ರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ.